ವೈದ್ಯ ಕಲಿಯಲು ಹಣ, ಆಸ್ತಿ, ಸಂಪತ್ತು, ಐಷಾರಾಮಿ ಬೇಕಾಗಿಲ್ಲ. ಬುದ್ಧಿವಂತಿಕೆ, ಛಲ ಇದ್ರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು. ತಾಯಪ್ಪ. ಹೌದು, ನಗರದ ಕರಡಿಗುಡ್ಡ ಸರ್ಕಲ್ನಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ರಾಜಲಬಂಡ ಮಾನ್ವಿ ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಹಾಗೂ ಗುರು ಶಿಷ್ಯರ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆಯನ್ನು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಅತಿಥಿಗಳಿಂದ ಚಾಲನೆ ನೀಡಲಾಯಿತು. ಪ್ರಾಸ್ತಾವಿಕ ನುಡಿಯನ್ನು ಶಿಕ್ಷಕ ಮಂಜುನಾಥ್ ಮಾಡಿದ್ರು. ಅತಿಥಿಗಳಿಂದ ಭಾಷಣ ಮಾಡಲಾಯಿತು. ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯ ಪ್ರಿನ್ಸಿಪಾಲ್ ಶರಣ ಬಸವ ಸಿರಿವಾರ್, ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಮಹಂತೇಶ್ ಪ್ರಿನ್ಸಿಪಾಲರು, ಶಂಕರಗೌಡ ಪಾಟೀಲ್ ದೈಹಿಕ ಶಿಕ್ಷಕರು ಹಾಗೂ ಬಿ ತಾಯಪ್ಪ ಹೆಸರೂರು ಮಾತನಾಡಿ, ವಿದ್ಯಾರ್ಥಿಗಳು ಹಣ, ಆಸ್ತಿ, ಸಂಪತ್ತಿನಿಂದ ಓದಬೇಕಾಗಿಲ್ಲ. ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದ್ರೆ ವಿದ್ಯಾನಾಗಿ ಬರುತ್ತಾರೆ. ಅಂಕಗಳು ಪಡೆಯುವುದು ಮುಖ್ಯವಲ್ಲ. ಅದನ್ನು ಅರ್ಥ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡಿದ್ರೆ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಎಂದು ಹೇಳಿದರು. ಪಾಲಕರ ಪ್ರತಿನಿಧಿಗಳು ಹಾಗೂ ವೇದಿಕೆ ಮೇಲಿರುವ ಗಣ್ಯರನ್ನು ಹಾಗೂ ಎಲ್ಲ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರಿಂದ ಅನಿಸಿಕೆಗಳನ್ನು ಹೇಳಲಾಯಿತು ಹಾಗೂ ವಿದ್ಯಾರ್ಥಿನಿಯರಿಗೆ ಚೆನ್ನಾಗಿ ಓದಿ ಪರೀಕ್ಷೆ ಹೆಚ್ಚು ಅಂಕ ಪಡೆಯುವಂತೆ 9ನೇ ತರಗತಿ ವಿದ್ಯಾರ್ಥಿಗಳು ನೆನಪಿನ ಕಾಣಿಕೆಗಳನ್ನು ನೀಡಿದರು. ಸಾಯಂಕಾಲ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ವಿರೂಪಾಕ್ಷಯ್ಯ ಸ್ವಾಮಿ, ಸಂಗೀತ ಶಿಕ್ಷಕರು ಹಾಗೂ ಚಂದ್ರಶೇಖರ್ ಶಿಕ್ಷಕರು, ಮಂಜುನಾಥ ಶಿಕ್ಷಕರು, ಶ್ರೀಮತಿ ನಾಗರತ್ನ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, NKS TV4 ಅಂತರಗಂಗೆ.